ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಆಪರೇಷನ್ ಸಿಂಧೂರದ ಹೊಡೆತದಿಂದ ಚೇತರಿಕೆ ಕಾಣದ ಪಾಕ್ ಕದನ ವಿರಾಮ ಮುಂದುವರಿಕೆ ಬಗ್ಗೆ ಇಂದು ಮಹತ್ವದ ತೀರ್ಮಾನ ಉದ್ವಿಗ್ನ ಶಮನದ ಬಗ್ಗೆ ಹೈವೋಲ್ಟೇಜ್ ಡಿಜಿಎಂಒ ಸಭೆ ಭಾರತದ ಹೊಡೆತಕ್ಕೆ ಮಣ್ಣು ಮುಕ್ಕಿದ್ದು ಬರೋಬ್ಬರಿ 600 ಡ್ರೋನ್ ಟರ್ಕಿ ದೇಶ ನೀಡಿದ ಡ್ರೋನ್ಗಳು ಆಗಸದಲ್ಲೇ ಛಿದ್ರ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ಉಡೀಸ್ ಗಡಿಯಲ್ಲಿ ಕಟ್ಟೆಚ್ಚರ ನರಿಬುದ್ದಿ ಪಾಕ್ ಮೇಲೆ ಹದ್ದಿನ ಕಣ್ಣು 1000ಕ್ಕೂ ಹೆಚ್ಚು ಆಂಟಿ ಏರ್ಕ್ರಾಫ್ಟ್ ಗನ್ಗಳ ನಿಯೋಜನೆ ಫೀಲ್ಡ್ನಲ್ಲಿವೆ 750 ಕಿರು ಮತ್ತು ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳು ಆಪರೇಷನ್ ಸಿಂಧೂರನ ಕೊಂಡಾಡಿದ ಅಮಿತ್ ಶಾ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದೇವೆ ಅಂತ ಶಾ ದಿಲ್ ಖುಷ್ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ 100 ಕಿಲೋಮೀಟರ್ ನುಗ್ಗಿ ಉಗ್ರರ ಸಂಹಾರ ಸಂಘರ್ಷದಲ್ಲಿ ಬಹುದೊಡ್ಡ ಪಾತ್ರ ನಿರ್ವಹಿಸಿದ್ದ ಸುದರ್ಶನ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂದಿನ ವರ್ಷ ಬಾಕಿ ಉಳಿದ 2 S-400 ರಷ್ಯಾ ಹಸ್ತಾಂತರ ಬಾಂಗ್ಲಾ ಗಡಿಯಲ್ಲೂ ಹೈ ಅಲರ್ಟ್ ಮಾಕ್ ಡ್ರಿಲ್ ಮಂತ್ರ ಯಾವುದೇ ದಾಳಿಯನ್ನು ತಡೆಯಲು ಭಾರತೀಯ ಸೇನೆಯು ಸರ್ವಸನ್ನದ್ಧ ಸರಹದ್ದಿನಲ್ಲಿ ಪ್ರಹಾರ್ ಎಂಬ ಯುದ್ಧಾಭ್ಯಾಸ ಪಾಕ್ ಸಂಘರ್ಷದ ನಡುವೆ ಬಾಲ ಬಿಚ್ಚಿದ ನೆರೆಯ ಬಾಂಗ್ಲಾ ಕೋಲ್ಕತ್ತಾ ನವಶೇವಾ ಬಂದರಿಗೆ ಸಿದ್ಧ ಉಡುಪುಗಳ ಆಮದು ನಿರ್ಬಂಧ ಯುಎಸ್ ಸರ್ಕಾರಕ್ಕೆ ಟೆನ್ಷನ್ ಜ್ಯೋತಿ ಮಲ್ಹೋತ್ರಾ ಎನ್ನುವ ಯುವತಿಯ ಬಂಧನ ಬೇಹುಗಾರಿಕೆ ಜಾಲದ ಭಾಗವಾಗಿದ್ದ ಅನುಮಾನ ಭಾರತದ ಕೆಲ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡ ಆರೋಪ ಚಲಿಸುತ್ತಿದ್ದ ಆಟೋ ಮೇಲೆ ಬಿದ್ದ ಮರ ವಿದ್ಯುತ್ ಕಂಬ ಬೆಂಗಳೂರಿನ ಶ್ರೀರಾಂಪುರದಲ್ಲಿ ರಾತ್ರಿ ಘಟನೆ ಅದೃಷ್ಟವಶಾತ್ ಆಟೋದಲ್ಲಿದ್ದ ಪ್ಯಾಸೆಂಜರ್ ಡ್ರೈವರ್ ಸೇಫ್ ಭಾರತೀ ನಗರದಲ್ಲಿ ಬಿದ್ದ ಮಳೆಯಿಂದ ಕೆರೆಯಂತಾದ ರಸ್ತೆ ಮನೆಗಳಿಗೆ ನುಗ್ಗಿದ ಡ್ರೈನೇಜ್ ತುಂಬಿದ ನೀರು ಜಲದಿಗ್ಬಂಧನದಲ್ಲಿ ಸಿಲುಕಿದ ಜನಸಾಮಾನ್ಯರ ಪರದಾಟ ಸಾಯಿ ಲೇಔಟ್ನಲ್ಲಿ ಒಂದೇ ಮಳೆಗೆ 16 ಪ್ರದೇಶ ಜಲಾವೃತ 20ಕ್ಕೂ ಅಧಿಕ ಮನೆಗಳಿಗೆ ನುಗ್ಗಿದ ನೀರು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದ ಜನ ಮಳೆಗೆ ಹೆದರಿ ರಸ್ತೆಯಲ್ಲೇ ಬೈಕ್ ಬಿಟ್ಟು ಹೋದ ಜನ ಮಹದೇವಪುರ ವ್ಯಾಪ್ತಿಯ ಬೆಳಗೆರೆಯಲ್ಲಿ ಘಟನೆ ಬಾಟರಾಯನಪುರದ ಟಾಟಾ ನಗರದಲ್ಲಿ ಆಟೋ ಕಾರುಗಳ ಪರದಾಟ ಐಪಿಎಲ್ ಮ್ಯಾಚ್ಗೂ ತಟ್ಟಿದ ವರುಣನ ಕಾಟ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಟ್ರಾಫಿಕ್ ಜಾಮ್ ಟೂರ್ನಿಯಿಂದ ಕೆಕೆಆರ್ ಔಟ್ ಟೇಬಲ್ನಲ್ಲಿ ಆರ್ಸಿಬಿ ಫಸ್ಟ್ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಬಿರುಸಿನ ಮಳೆ ತುಮಕೂರಿನಲ್ಲಿ 3ನೇ ದಿನವೂ ಮುಂದುವರೆದ ಕೃತಿಕ ಅಬ್ಬರ ತುಮಕೂರು ಶಿರಾ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರಿನಲ್ಲೂ ಮಳೆ ದಾವಣಗೆರೆಯಲ್ಲೂ 5 ದಿನದಿಂದ ಧಾರಾಕಾರ ಮಳೆ ಭತ್ತ ಬೆಳೆದ ರೈತರಲ್ಲಿ ಹೆಚ್ಚಿದ ಆತಂಕ ವರ್ಷಾಧಾರೆಗೆ ರಾಯಚೂರು ಜಿಲ್ಲೆಯ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತ ಚಿಕ್ಕಮಗಳೂರಲ್ಲಿ ಸಾಮೂಹಿಕ ವಿವಾಹ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನವಜೀವನಕ್ಕೆ ಕಾಲಿಟ್ಟ 11 ಜೋಡಿಗಳು ನವ ಜೋಡಿಗಳಿಗೆ ಶುಭ ಕೋರಿದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬ ತಿರುಪತಿಗೆ ತೆರಳಿ ತಿಮ್ಮಪ್ಪನ ದರ್ಶನ ಪಡೆಯುವ ಗೌಡ್ರು ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಗೆಸ್ಟ್ ಹೌಸ್ ಕೂಡ ಉದ್ಘಾಟನೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಳ ದಾಖಲೆ ಬರೆದ ಹುಂಡಿ ಎಣಿಕೆಯಲ್ಲಿನ ಸಂಪತ್ತು ಬರೋಬ್ಬರಿ 59 ಲಕ್ಷ ಹಣ 19 ಗ್ರಾಂ ಚಿನ್ನ 1.5 ಕೆಜಿ ಬೆಳ್ಳಿ ಸಂಗ್ರಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ